ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಗುಡುಗು ಮಿಂಚು ಬಿರುಗಾಳಿ ಸಿಡಿಲು ಆರ್ಭಟದೊಂದಿಗೆ ಭಾನುವಾರ ಸಂಜೆ ಸುರಿದ ಮಳೆಯಿಂದಾಗಿ ಕುಷ್ಟಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಮರಗಳು ಧರೆಗೆ ಉರುಳಿವೆ. ಸಂಜೆ 5ರ ಸುಮಾರಿಗೆ ಸುಮಾರು 1 ಗಂಟೆ ಕಾಲ ಗುಡುಗು ಮಿಂಚು ಬಿರುಗಾಳಿ ಸಮೇತ ಮಳೆಯ ರೌದ್ರ ನರ್ತನ ಪಟ್ಟಣದ ಜನತೆಯನ್ನು ಬೆಚ್ಚಿ ಬೀಳಿಸಿತು. ತಾಲೂಕು ಪಂಚಾಯಿತಿ ಹಿಂಭಾಗದ ನೌಕರರ ವಸತಿ ಪ್ರದೇಶದಲ್ಲಿ ಮರಗಳು, ಬಸ್ ನಿಲ್ದಾಣ ಮುಂದಿನ ಬನ್ನಿ ಮರ, ಗಾಂಧಿನಗರದ ಅರಣ್ಯ ಇಲಾಖೆ ಬಳಿಯ ಮರ, ಗಜೇಂದ್ರಗಡ ಮುಖ್ಯ ರಸ್ತೆ ಶ್ರೀ ಕನಕದಾಸ್ ವೃತ್ತದ ಬಳಿಯ ಮರ ಹಾಗೂ ಹಳೆ ಪ್ರವಾಸಿ ಮಂದಿರ ಬಳಿ ಮರ ಧರೆಗೆ ಉರುಳಿವೆ. ಕೃಷ್ಣಗಿರಿ ಕಾಲೋನಿಯಲ್ಲಿ ಮರವೊಂದು ಮುರಿದು ಬಿದ್ದು ಕಾರೊಂದು ಜಖಂಗೊಂಡಿರುವ ಮಾಹಿತಿ ಇದೆ. ಬನ್ನಿಕಟ್ಟೆ ಪ್ರದೇಶದ ಭಾನುವಾರದ ಸಂತೆಯಲ್ಲಿ ಕಾಯಿಪಲ್ಯ, ಅಕ್ಕಡಿಕಾಳು, ಹಣ್ಣು ಹಂಪಲು, ಸಿಹಿ ದಿನಸಿ, ಸ್ಟೇಷನರಿ, ಬಟ್ಟೆ ವ್ಯಾಪಾರಕ್ಕೆ ಮಳೆಗಾಳಿ ಅಡ್ಡಿಯಾಗಿ ತೀವ್ರ ತೊಂದರೆಯಾಯಿತು. ಕೆಲವೆಡೆ ವಿದ್ಯುತ್ ಕಂಬಗಳ ಮೇಲೆ ಮರಗಳು ಬಿದ್ದ ಪರಿಣಾಮ ವಿದ್ಯುತ್ ತಂತಿಗಳು ತುಂಡರಿಸಿದ್ದು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಪ್ರಮುಖ ರಸ್ತೆಗಳು ಸೇರಿ ಓಣಿಕಟ್ಟಿನ ರಸ್ತೆ ಬದಿಯ ಚರಂಡಿಗಳು, ಕೊಳಚೆ ವಿಲೇವಾರಿ ಸರಿಯಾಗಿ ಇಲ್ಲದಿರುವುದರಿಂದ ಬೀದಿಗೆ ಕೊಳಚೆ ಸಮೇತ ಮಳೆ ನೀರು ಹರಿದಿದ್ದು ಕಂಡುಬಂತು. ಹೊರವಲಯದ ಜಮೀನುಗಳಲ್ಲಿ ಅಳವಡಿಸಿರುವ ಭಾರೀ ಗಾತ್ರದ ವಿಂಡ್ ಪವರ್ ಪಂಕ್ಗಳು ಮತ್ತು ಬೃಹದಾಕಾರದ ಕಂಬಗಳು ಮುರಿದು ಬಿದ್ದರೆ ಕೆಲವು ಧರೆಗೆ ಬಾಗಿರುವ ಕುರಿತು ತಿಳಿದು ಬಂದಿದೆ. ಆದರೆ ಸಿಡಿಲು ಬಿರುಗಾಳಿ ಮಳೆಯ ಅನಾಹುತದಿಂದ ಜನ ಜಾನುವಾರುಗಳ ಜೀವಹಾನಿಯಾಗಿರುವ ಕುರಿತು ಈವರೆಗೂ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಪಕ್ಕದ ಯಲಬುರ್ಗಾ ತಾಲೂಕಿನ ತಾಳಕೇರಿ ಗ್ರಾಮದ ಬಳಿ ಜಮೀನೊಂದರಲ್ಲಿ ಸಿಡಿಲು ಬಡಿದು ಬಣಿವೆ ಸುಟ್ಟರೆ, ಪಾಲಕರೊಂದಿಗೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಆಘಾತಕಾರಿ ಸಿಡಿಲಿಗೆ ಬಾಲಕಿಯೋರ್ವಳು 2 ಕಣ್ಣುಗಳ ದೃಷ್ಟಿ ಕಳೆದುಕೊಂಡಿದ್ದು, ಬಾಲಕಿಯನ್ನು ಕುಷ್ಟಗಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಎಂದು ಆಸ್ಪತ್ರೆ ಮೂಲಗಳಿಂದ ತಿಳಿದು ಬಂದಿದೆ. Huh?